Taste the Daily. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಷಡ್ಯಂತ್ರ ವಿಚಾರ, ಧರ್ಮಸ್ಥಳಕ್ಕೆ ನ್ಯಾಯ ಒದಗಿಸಿಕೊಡ್ತಾ ಇರುವುದು ನಾವು, ನಮ್ಮ ಸರ್ಕಾರ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಬಿಜೆಪಿಯವರದ್ದು ಎರಡು ಗುಂಪಿದೆ, ಎರಡು ಬಣ ಇದೆ ಅವ್ರದ್ದು. ಇದರಿಂದಲೇ ಇದೆಲ್ಲ ಆಗ್ತಾ ಇರೋದು. ಆ ಬುರುಡೆ ಗಿರಾಕಿ ಯಾರವನು, ಅವನು ಯಾರಂತ ಬಿಜೆಪಿಯವರಿಗೆ ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಬಿಜೆಪಿಯವರಿಂದಲೇ ಧರ್ಮಸ್ಥಳಕ್ಕೆ ಅವಮಾನ ಅನ್ಯಾಯ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿರೋರು ನಾವು. ಅವರು ಅದಕ್ಕೆ ಮುಂಚಿತವಾಗಿ ಬಹಳ ಹೈ ಸ್ಪೀಡಲ್ಲಿ ಹೊಟ್ಬಿಟ್ಟವ್ರು. ಬಾಯಿ ಮುಚ್ಕೊಂಡು ಅವ್ರ ಇಂಟರ್ನಲ್ ಎರಡು ಗುಂಪದು. ಧರ್ಮಸ್ಥಳಕ್ಕೆ ಷಡ್ಯಂತ್ರ ಮಾಡ್ತಾ ಇರೋರು ಎಲ್ಲ ಬರೀ ಬಿಜೆಪಿಯವರೇ. ಈಗ ಅವನ ಯಾರೋ ಬುರುಡೆ ಗಿರಾಕಿ ಇದಲ್ಲ, ಯಾರವನು ಬಿಜೆಪಿ ಅಂತಾನೆ. ಅದು ಬಿಜೆಪಿಯವರು ಅಂತ ಹೇಳ್ಕೊಳಕ್ ಅವ್ರ ಕೈಲಿ ಆಯ್ತಲ್ಲ. ಯಾರಾಗ್ಲಿ ಅವರೆಲ್ಲ ಬಿಜೆಪಿಯವರು, ಅವ್ರ ಹೆಸರು ಬೇಡ, ಅವರೆಲ್ಲ ಬಿಜೆಪಿಯವರು. ತಾನು ಮೂಲ ಇದಕ್ಕೆ ಧರ್ಮಸ್ಥಳಕ್ಕೆ ಏನಾದ್ರು ಅವಮಾನ ಅನ್ಯಾಯ ಆಗಿದೆ ಅಂತಂದ್ರೆ ಎಲ್ಲ ಬಿಜೆಪಿಯ ಕಾರ್ಯಕರ್ತರು, ಆ ಸಂಘಟನೆಯಲ್ಲಿ ಇರೋಂಥವ್ರು ಎಲ್ಲ ಸೇರಿ. ಬೇರೆ ಏನಿಲ್ವಲ್ಲ.